ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಗಿದೆ ಅಂತಲೇ ಹೇಳ್ಬೋದು ಯೂಟ್ಯೂಬ್ಗೆ ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ನನಗೆ ಗೊತ್ತಿರೋರು ಎಲ್ಲರೂ ಕೂಡ ಕೇಳ್ತಾನೆ ಇದ್ದಾರೆ, ಯಾಕೆ ಯೂಟ್ಯೂಬ್ಗೆ ಚೆನ್ನಾಗೇ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಲ್ಲ, ಮತ್ತು ಕನ್ಸಿಸ್ಟೆನ್ಸಿ ಮೇಂಟೆನೆನ್ಸ್ ಆಗಲಿ, ಮೆಮೊರೀಸ್ ಕ್ರಿಯೇಟ್ ಮಾಡೋದಾಗಲಿ, ಮತ್ತು ಅದರಲ್ಲೂ ಗೂಗಲ್ ಆ್ಯಡ್ಸೆಸ್ ಪಿನ್ ಕೂಡ ಬಂದಿದೆ, ಮತ್ತು ಯಾಕೆ ಸ್ಟಾಪ್ ಮಾಡಿದ್ಯಾ, ಮಾಡ್ತಾನೆ ಇಲ್ಲ ಅಂತ ಕೇಳ್ತಾಯಿದ್ರು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನು ಏನಕ್ಕೆ ಸ್ಟಾಪ್ ಮಾಡಿದ್ದೀನಿ ಅನ್ನೋದ್ರ ಹಿಂದೆ ಒಂದು ದೊಡ್ಡ ಸ್ಟೋರಿನೇ ಇದೆ. ಹೇಳ್ಬೇಕಂದ್ರೆ ನನಗೆ ಆ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೂ ಕೂಡ ಇಷ್ಟ ಇಲ್ಲ. ಬಟ್ ಏನಕ್ಕೆ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಂತರ ಮೋಸ ಹೋಗಿರೋರು ಒಬ್ಬರು ಇಬ್ರಿಗಾದರೂ ಈ ವಿಡಿಯೋಯಿಂದ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಸೊ ಏನಪ್ಪ ವಿಚಾರ ಅಂತ ಅಂದರೆ, ನಾನು ಆ ವಿಚಾರನ ಒಂದು ಸ್ಟೋರಿ ಮುಖಾಂತರ ಹೇಳ್ತೀನಿ, ತುಂಬ ಲೆಂತಿ ಮಾಡಲ್ಲ, ಶಾರ್ಟಾಗಿ ಹೇಳ್ತೀನಿ. ಸೊ ಏನಾಯ್ತಪ್ಪ ಅಂದರೆ, ಇವಾಗ ಒಂದು ಊರಲ್ಲಿ ಒಂದು ಮನೆ ಇರುತ್ತೆ, ಅಲ್ಲಿ ಒಬ್ಬ ಓನರ್ ಇರ್ತಾನೆ, ಅವನು ಒಂದು ನಾಯಿನ ಸಾಕಿರ್ತಾನೆ. ಸೊ ಅವನು ಹೆಂಗಪ್ಪ ಅಂದರೆ, ಆ ನಾಯಿ ಮೇಲೆ ಎಲ್ಲಿಲ್ಲದ ಜಾಸ್ತಿ ಪ್ರೀತಿ, ವಿಶ್ವಾಸ, ನಂಬಿಕೆ ಅಂತೂ ಜಾಸ್ತಿ. ಅವನು ಯಾವ ರಿಲೇಟಿವ್ಸು ಮತ್ತು ಅವ್ರ ಅಕ್ಕಪಕ್ಕದ ಮನೆಯವರು ಮತ್ತು ಬೇರೆಯವರು ಯಾರ ಮೇಲೂ ಕೂಡ ಅಷ್ಟು ನಂಬಿಕೆನ ಇಟ್ಟಿರಲ್ಲ. ಅಷ್ಟು ಆ ನಂಬಿಕೆನ ಆ ನಾಯಿ ಮೇಲೆ ಇಟ್ಟಿರ್ತಾನೆ. ಸ್ವಂತ ಜನ ಥರನೇ ಅದನ್ನು ಅವನು ಟ್ರೀಟ್ ಮಾಡ್ತಿರ್ತಾನೆ. ಸೊ ಅವನು ಏನು ಮಾಡ್ತಾನೆ ಅಂದರೆ, ಪ್ರತಿದಿನವೂ ಕೂಡ ಹಿಂಗೆ ಚೆನ್ನಾಗಿ ನೋಡ್ಕೊತಿರ್ತಾನೆ, ಅನ್ನ ಹಾಕ್ತಿರ್ತಾನೆ, ಮತ್ತು ಅವ್ನು ಎಲ್ಲಿಗೆ ಹೋಗ್ತಾನೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾನೆ, ಅವ್ನು ಎಲ್ಲಿ ಮನೆ ಒಳಗಡೆ ಕೂತ್ಕೊತಾನೆ ಅಲ್ಲೆಲ್ಲ ಕೂರಿಸ್ತಾನೆ, ಅವ್ರ ರಿಲೇಟಿವ್ಸ್ ಮನೆ ಮತ್ತು ಅವ್ರನ್ನ ಎಲ್ಲಿ ಹೊರಗಡೆ ಹೋಗ್ತಾನೆ ಅಲ್ಲಿ ಇಲ್ಲಿ. ಸೊ ಎಲ್ಲ ಕಡೆನೂ ಆ ನಾಯಿನ ಅವನು ಮೇಂಟೆನೆನ್ಸ್ ಮಾಡ್ತಿರ್ತಾನೆ, ಹೀಗೆ ಚೆನ್ನಾಗಿ ನೋಡ್ಕೊತಿರ್ತಾನೆ. ಹೀಗೆ ದಿನಗಳು ಕಳೆಯುತ್ತೆ, ಸುಮಾರು ವರ್ಷಗಳೇ ಕಳೆಯುತ್ತೆ ಅಂದ್ಕೊಳ್ಳಿ. ವರ್ಷಗಳಿಂದ 4-5 ವರ್ಷಗಳಿಂದ ತುಂಬ ಚೆನ್ನಾಗೇ ನೋಡ್ಕೊತಿರ್ತಾನೆ. ಬಟ್ ಒಂದಿನ ಅವನಿಗೆ ಒಂದು ಆಫರ್ ಸಿಗುತ್ತೆ, ಒಂದು ಚಾನ್ಸ್ ಸಿಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಅವನಿಗೂ ಕೂಡ ಮುಂಚೆ ಈ ಒಂದು ಚಾನ್ಸಸ್ ಸಿಕ್ಕಿರಲ್ಲ. ಮತ್ತು ಅವನು ಏನು ತುಂಬ ಶ್ರೀಮಂತ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾನಲ್ಲ ಆ ಥರ ವ್ಯಕ್ತಿ ಅವನು. ಹಾಗಾಗಿ ಏನು ಚಾನ್ಸ್ ಸಿಗುತ್ತಪ್ಪ ಅಂದರೆ, ಒಂದು ದಿನ ಅವನಿಗೆ ಚೆನ್ನಾಗಿ ಬಿರಿಯಾನಿ ಊಟ ಸಿಗುತ್ತೆ, ಅವನಿಗೆ ಬಿರಿಯಾನಿ ಜೊತೆಗೆ ಪೀಸ್ ಅಂತಾರಲ್ಲ, ಸೊ ಅದು ಸಿಗುತ್ತೆ. ಸೊ ಅವನು ಏನು ಯೋಚನೆ ಮಾಡಿದ್ನಪ್ಪ ಅಂದರೆ, ಫಸ್ಟು ನಾನು ತಿನ್ನೋದು ಬೇಡ ಬಿರಿಯಾನಿನ, ನನ್ನ ಜೊತೆ ನಾಯಿ ಕೂಡ ಇದೆಯಲ್ಲ, ನಮ್ಮನೆ ನಾಯಿ, ಸೊ ಅದ್ರ ಜೊತೆ ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಅವನು ಬಿರಿಯಾನಿನ ಇಸ್ಕೊಂಡು ಬರ್ತಾನೆ. ಅವನು ಒಂದು ತುತ್ತೂ ಕೂಡ ತಿಂದಿರಲ್ಲ, ಹಾಗೆ ಇಟ್ಕೊಂಡಿರ್ತಾನೆ. ಸೊ ಅದರಲ್ಲಿ ಡಿವೈಡ್ ಮಾಡ್ತಾನೆ, ಅರ್ಧ ಆ ನಾಯಿಗೆ, ಅರ್ಧ ಇವನಿಗೆ. ಅಂದರೆ ಸ್ವಲ್ಪ ಅನ್ನ ಸ್ವಲ್ಪ ಪೀಸು, ಅವ್ನಿಗೆ ಏನು ಬೇಕು ಅದನ್ನು ಒಂದು ಕಡೆ ಎತ್ತಿಟ್ಬಿಟ್ಟು, ನಾಯಿಗೆ ಏನು ಬೇಕು ಆ ಬಿರಿಯಾನಿ ಮತ್ತು ಪೀಸ್ನ ಒಂದು ಕಡೆ ಇಡ್ತಾನೆ. ಸೊ ಏನು ಮಾಡ್ತಾನೆ ಅಂದರೆ, ಫಸ್ಟು ನಾಯಿ ತಿನ್ನಲಿ, ನನ್ನ ಜೊತೆ ಅದು ಕೂಡ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಫಸ್ಟು ತಂದುಬಿಟ್ಟು ಒಂದು ಪ್ಲೇಟಲ್ಲಿ ನಾಯಿಗೆ ಅಷ್ಟನ್ನೆಲ್ಲ ಹಾಕ್ಕೊಡ್ತಾನೆ. ತಿನ್ನು, ಇವತ್ತು ಇಷ್ಟು ದಿನ ನಾರ್ಮಲ್ ಅನ್ನ ಸಾಂಬಾರು ತಂಗ್ಳನ ಏನೋ ಇರುತ್ತಲ್ಲ ಅದು ತಿಂತಿದೆಯಲ್ಲ, ಇವತ್ತೊಂದಿನ ಚೆನ್ನಾಗಿ ಊಟ ಮಾಡು ಅಂತ ಹೇಳ್ಬಿಟ್ಟು ನಾಯಿಗೆ ಹಾಕ್ಕೊಡ್ತಾನೆ. ಸೊ ಆ ನಾಯಿನ ಮನೆ ಒಳಗಡೆನೆ ಬಿಟ್ಟು ಅವನು ಹೊರಗಡೆ ಹೋಗಿ ಕೂತಿರ್ತಾನೆ, ಏನೋ ಒಂದು ಮಾಡ್ತಿರ್ತಾನೆ. ಸೊ ನಾಯಿ ಏನು ಮಾಡಬೇಕು ಇವಾಗ, ನಾಯಿ ಎಲ್ಲ ಕಂಪ್ಲೀಟಾಗಿ ನಮಗೆ ತಿಳಿದಿರೋ ಪ್ರಕಾರ ಬಿರಿಯಾನಿ ಮತ್ತು ಪೀಸೆಲ್ಲ ತಿನ್ಕೊಂಡು ಮನೆ ಒಳಗಡೆ ಆರಾಮಾಗಿರಬೇಕು, ಇಲ್ಲ ಹೊರಗಡೆ ಓಡಾಡ್ಕೊಂಡು ಇರಬೇಕು. ಇಲ್ಲ, ಬಟ್ ಆ ನಾಯಿ ಏನು ಮಾಡ್ತು ಅಂದರೆ, ತನಗೆ ಇಟ್ಟಿರೋ ಪ್ಲೇಟಲ್ಲಿರೋ ಬಿರಿಯಾನಿ ಎಲ್ಲನೂ ತಿನ್ಕೊಂಡ್ಬಿಡ್ತು, ಪೀಸ್ನೂ ತಿನ್ಕೊಂಡ್ಬಿಡ್ತು, ಜೊತೆಗೆ ಒಳಗಡೆ ಆ ಓನರ್ ಇಟ್ಟಿರ್ತಾನಲ್ಲ ನೋಡಿ, ಆ ಬಿರಿಯಾನಿನೂ ತೊಗೊಂಡು ಹೋಗ್ಬಿಟ್ಟು ಚೆನ್ನಾಗಿ ಅದನ್ನು ತಿನ್ಕೊಂಡ್ಬಿಡ್ತು, ಪೀಸ್ನೆಲ್ಲ ತಿನ್ಕೊಂಡು ಎಲ್ಲನೂ ಮುಗಿಸಾಕ್ಬಿಡ್ತು. ಸೊ ಮುಗಿಸಾದ್ಮೇಲೆ ಇಲ್ಲಿಗೆ ಮುಗಿಲಿಲ್ಲ. ಸೊ ಆ ನಾಯಿ ಏನು ಮಾಡ್ತು, ಮತ್ತೆ ಹೊರಗಡೆ ಹೋಯ್ತು, ಅವನನ್ನು ನೋಡಿದ್ರೆ ಅವನಿಗೆ ಸರಿಯಾಗಿ ಕಚ್ಬಿಡ್ತು, ಚೆನ್ನಾಗಿ ಸರಿಯಾಗಿ ಕಚ್ಬಿಡ್ತು. ಸೊ ಅದು ಅಷ್ಟಿಷ್ಟು ಮಟ್ಟಿಗಿನ ಗಾಯ ಆಗಲಿಲ್ಲ. ಮತ್ತೆ ಆ ಟೈಮಲ್ಲಿ ಅವನು ಬೇಡ್ಕೊಂಡ, ಪ್ಲೀಸ್ ನನ್ನ ಕಚ್ಬೇಡ ಅಂತ ಹೇಳ್ಬಿಟ್ಟು. ಆದರೂ ಆ ನಾಯಿ ಕೇಳಲಿಲ್ಲ. ಅವನು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗೋಷ್ಟು ಜಾಸ್ತಿ ಕಚ್ಬಿಡ್ತು. ಯಾವ ಇಂಜೆಕ್ಷನ್ ತೊಗೊಂಡ್ರು ಕಡಿಮೆ ಆಗದೇನೆ ಇರೋಷ್ಟು ಸ್ವಲ್ಪ ಜಾಸ್ತಿ ಮಟ್ಟಿಗೆ ಕಚ್ಬಿಡ್ತು. ಸೊ ಅವನು ಇವಾಗ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಳ್ಳೋ ಥರ ಆಗಿದೆ. ಸೊ ಇಷ್ಟೇ ವಿಚಾರ. ಅಂದ ಹಾಗೆ ನಾನು ಹೇಳಿದ್ದು ಈ ಸ್ಟೋರಿನ ನಾಯಿಗಲ್ಲ, ಓಕೆನಾ? ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ಆ ನಾಯಿ ಕೂಡ ಈ ವಿಡಿಯೋನ ನೋಡ್ತಿರುತ್ತೆ, ಓಕೆನಾ? ಸೊ ಇಷ್ಟೇ ನಡೆದಿರೋ ವಿಚಾರ. ಸೊ ಇದರಿಂದ ನಮಗೆ ಏನು ಅರ್ಥ ಆಯಿತು ಅಂದರೆ, ಜೀವನದಲ್ಲಿ ನಾವು ಯಾರನ್ನೂ ಕೂಡ ನಂಬಾರ್ದು, ಯಾವ ವ್ಯಕ್ತಿ ಕೂಡ ನಾವು ನಂಬಾರ್ದು. ನನಗೆ ಅರ್ಥ ಆಗಿದ್ದು ಇದು. ಮತ್ತು ಏನನ್ನು ನಂಬಬೇಕು ಅಂದರೆ, ಈ ಭೂಮಿ ಮೇಲೆ ನನಗೆ ಅನಿಸಿದ ಪ್ರಕಾರ, ಈ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ, ನಮ್ಮ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಳುಗಳಿರ್ತಾರಲ್ಲ ಬಿಟ್ಟರೆ, ಈ ಸಂಬಂಧಗಳನ್ನ ಬಿಟ್ಟರೆ ಇನ್ಯಾವ ಸಂಬಂಧನೂ ಕೂಡ ಶಾಶ್ವತ ಅಲ್ಲ, ಮತ್ತು ಇನ್ಯಾವ ಸಂಬಂಧಗಳನ್ನೂ ಕೂಡ ನಂಬಲೂಬಾರ್ದು ಅನ್ನೋದನ್ನು ನಾನು ತಿಳ್ಕೊಂಡೆ. ಮತ್ತು ಯಾರನ್ನೂ ನಂಬಲೇಬಾರ್ದು ಅನ್ನೋ ಥರ ಅಲ್ಲ, ನಂಬಬೇಕು, ಅಲ್ಪ ಸ್ವಲ್ಪ ನಂಬ್ಕೊಂಡು ಎಷ್ಟು ಬೇಕೋ ಅಷ್ಟರಲ್ಲಿದ್ದರೆ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ. ಅತಿಯಾದ ನಂಬಿಕೆ, ಅತಿಯಾದ ಪ್ರೀತಿ, ಅತಿಯಾದ ಒಳ್ಳೆತನ ಇದೆಲ್ಲ ಇದ್ಬಿಟ್ರೆ ಆ ವ್ಯಕ್ತಿ ನಮಗೆ ಮೋಸ ಮಾಡಿದಾಗ ಆಗುತ್ತಲ್ಲ ಫೀಲು, ಅದು ಹೇಳೋದಕ್ಕೆ ಆಗಲ್ಲ. ಯಾರು ಮೋಸ ಹೋಗಿರ್ತಾರೆ ನೋಡಿ, ಅಂಥವ್ರಿಗೆ ಇದು ಫೀಲ್ ಆಗಿರುತ್ತೆ. ಅದರಿಂದಾಗೆ ನಾನು ಏನು ಹೇಳೋದು ಅಂದರೆ,
ಯಾರನ್ನೂ ಕೂಡ ನಂಬಿಡಿ. ಅದರಲ್ಲೂ ಈ ಹೊರಗಡೆ ಜನಗಳು ಯಾರೋ ಪರಿಚಯ ಆಗಿಬಿಡ್ತಾರೆ, ಅದರಲ್ಲೂ ಈ ಫ್ರೆಂಡ್ಸ್ಗಳು ಆಳು ಮುಳು ಈ ಥರ ಇರುತ್ತಲ್ಲ, ಯಾರನ್ನೂ ಕೂಡ ನಾವು ನಂಬಲೇಬಾರ್ದು. ಮತ್ತು ನಾನು ಕೂಡ ಈ ಲೈನ್ಸ್ಗಳೆಲ್ಲ ಬರುತ್ತೆ ನೋಡಿ, ಕೋಟ್ಸ್ಗಳು, ವಾಟ್ಸಪ್ ಸ್ಟೋರೀಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಬರುತ್ತಲ್ಲ, ನನಗೂ ಗೊತ್ತಿತ್ತು ಈಗಿನ ಕಾಲದಲ್ಲಿ ಒಳ್ಳೆತನ, ಪ್ರಾಮಾಣಿಕತೆ, ನ್ಯಾಯ, ನೀತಿ, ನಿಯತ್ತು, ಧರ್ಮ ಇದಕ್ಕೂ ಕೂಡ ಬೆಲೆ ಇಲ್ಲ ಅನ್ನೋದನ್ನು ನಾನು ಕೂಡ ಪ್ರತಿದಿನ ಕಣ್ಣಲ್ಲಿ ನೋಡ್ತಾ ಇದ್ದೆ, ಓದ್ತಾ ಇದ್ದೆ. ಬಟ್ ಇದೆಲ್ಲ ನನಗೆ ಅರ್ಥ ಆಗಿದ್ದು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಮಾತ್ರ. ಸೊ ಇದರಿಂದ ಏನಪ್ಪ ಅಂದರೆ ನನ್ನ ಧರ್ಮ ಕರ್ಮಗಳಿಗೆ ಯಾವುದಕ್ಕೂ ಬೆಲೆ ಸಿಗಲಿಲ್ಲ. ಸೊ ಈ ರೀತಿ ಆಯಿತು. ಇದರಿಂದಾಗಿ ಎಷ್ಟು ಡಿಸ್ಟರ್ಬೆನ್ಸ್ ಆಗಿದ್ದೀವಿ ಅಂದರೆ, ಎಷ್ಟು ಸಾಧ್ಯನೋ ನಮಗೆ ಅಷ್ಟು ಡಿಸ್ಟರ್ಬೆನ್ಸ್ ಆಗಿದ್ದೀನಿ. ಸೊ ಇದರಿಂದ, ಈ ಘಟನೆಯಿಂದ ನಾನು ಅಷ್ಟೇ ಅಲ್ಲ, ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಕೂಡ ಡಿಸ್ಟರ್ಬ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಇದು ನಡೆದು ಆಲ್ರೆಡಿ 1 ಮಂತ್ ಕಳೆದೋಯ್ತು. ಬಟ್ ಆದರೂ ಕೂಡ ಇದರಿಂದ ಹೊರಗಡೆ ಬರೋದಕ್ಕೆ ಸಿಕ್ಕಾಬಟ್ಟೆ ಟ್ರೈ ಮಾಡ್ತಾನೇ ಇದ್ದೀನಿ. ಬಟ್ ನನಗೆ ಆಗ್ತಾನೇ ಇಲ್ಲ, ತುಂಬ ಕಷ್ಟ. ನಾನು ಅಲ್ಲದೆ ಕೂಡ ನಮ್ಮ ಫ್ಯಾಮಿಲಿಯವರೆಲ್ಲರೂ, ಅದರಲ್ಲೂ ನನ್ನ ಹಸ್ಬೆಂಡ್ ಪ್ರಸನ್ನ ಅವರು, ನಮ್ಮಮ್ಮ, ಹಸ್ಬೆಂಡ್ ಮನೇಲಿ ಅವ್ರ ಮನೆಯವ್ರು ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ ಕೂಡ ಡಿಸ್ಟರ್ಬ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹೀಗೆ ಒಂದೊಂದು ಸರಿ ಲೈಫಲ್ಲಿ ನಾವು ತುಂಬ ನಂಬಿಕೆ ಇಟ್ಟಿರೋ ವ್ಯಕ್ತಿಗಳು ನಮಗೆ ಮಾಡ್ತಾರಲ್ಲ ನೋಡಿ, ಅನ್ಯಾಯ ಮಾಡಿದಾಗ ಅದರಿಂದ ಎಷ್ಟು ಹೊರಗಡೆ ಯಾರು ಆ ಥರ ಫೀಲ್ ಮಾಡಿರ್ತಾರೆ ನೋಡಿ, ಅವ್ರಿಗೆ ಗೊತ್ತಾಗಿರುತ್ತೆ. ಬಟ್ ಆದರೂ ಇಷ್ಟೆಲ್ಲ ನಡೆದಿದ್ದು ಯಾವ ರೀಸನ್ಗೆ ಹೇಳಿ? ದುಡ್ಡುಗೋಸ್ಕರ. ಹೌದು, ನನಗೂ ಗೊತ್ತಿತ್ತು ಈಗಿನ ಕಾಲದಲ್ಲಿ ದುಡ್ಡಿಗಿರೋಷ್ಟು ಬೆಲೆ ಯಾವುದಕ್ಕೂ, ಬೇರೆ ಒಳ್ಳೆತನ, ಬೇರೆ ನ್ಯಾಯ ನೀತಿ ಯಾವುದಕ್ಕೂ ಬೆಲೆ ಇಲ್ಲ ಅಂತ ನನಗೆ ಗೊತ್ತಿತ್ತು. ಬಟ್ ಇದು ಎಕ್ಸ್ಪೀರಿಯನ್ಸ್ ಆದಾಗಲೇ ನನಗೆ ಇಷ್ಟೊಂದು ದುಡ್ಡಿಗೆ ವ್ಯಾಲ್ಯೂ ಇದೆಯಾ, ದುಡ್ಡಿಗೋಸ್ಕರ ಮನುಷ್ಯರು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತಾರ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ದುಡ್ಡುಗೋಸ್ಕರ ಮನುಷ್ಯರು ಇನ್ನೊಬ್ರು ಮನೆ ಹಾಳು ಮಾಡಿದ್ರು ಸರಿ, ಅವ್ರು ಸತ್ರೂ ಸರಿ, ಅವ್ರು ನರಳಿದ್ರು ಸರಿ, ಅವ್ರು ಏನಾದರೂ ಸರಿ, ಅದು ನಮಗೆ ಬೇಕಿಲ್ಲ. ಇನ್ನೊಬ್ರು ತಲೆ ಹೊಡೆದ್ರು ಸರಿ, ತಲೆ ಹಿಡಿದ್ರು ಸರಿ ಅಂತ ಹೇಳ್ತಾರಲ್ಲ ನೋಡಿ, ಆ ರೀತಿ ಆಗ್ಬಿಟ್ಟಿದೆ. ದುಡ್ಡಿಗೆ ಅಷ್ಟೊಂದು ಬೆಲೆನ, ದುಡ್ಡಿಗೋಸ್ಕರ ಪ್ರಪಂಚದಲ್ಲಿ ಹೀಗೆಲ್ಲ ಮಾಡ್ತಾರಾ ಅನ್ನೋದು ನನಗೆ ಇವಾಗಲೇ ಅರ್ಥ ಆಗಿದ್ದು. ಆದರೂ ನನಗೆ ದುಡ್ಡಿಗೋಸ್ಕರ ಜನಗಳು ಹೀಗೆಲ್ಲ ಮಾಡ್ಬೋದಾ ಅನ್ನೋದು ಇನ್ನೂ ಒಂದು ತಲೆಗೆ ಬಂದಿಲ್ಲ. ಅದು ಹೆಂಗೆ ಈ ಥರ ಮಾಡ್ತಾರೋ. ಮತ್ತು ನನಗೆ ಇದರಿಂದ ಯಾರನ್ನ ನಂಬಬೇಕು ಈ ಭೂಮಿ ಮೇಲೆ, ಯಾರನ್ನ ನಂಬಾರ್ದು, ಯಾರನ್ನ ಹಚ್ಕೋಬೇಕು, ಒಂದು ಕೂಡ ಅರ್ಥನೇ ಆಗ್ತಿಲ್ಲ. ನನಗಂತೂ ಇದು ಹೆಂಗಾಯಿತು ಈ ಸಿಚುಯೇಷನಿಂದ, ಒಂಥರ ಜೀವನ ತೊಗೊಂಡು ಬಂದು ತೆಗ್ದು ತಾಡಿಸ್ದಂಗೆ ಉಸಿರುಗಟ್ಟಿ ಮೆಟ್ರೆ ಹಮ್ಕಿ ಸಾಯಿಸ್ಬಿಡ್ತಾರಲ್ಲ ನೋಡಿ. ಮೆಟ್ರೆ ಹಮ್ಕಿದಾಗ್ಲೂ ನಮಗೆ ಉಸಿರಾಡೋಕ್ಕಾಗ್ದೇ ಹೆಂಗೆಂಗೋ ನರಳಾಡ್ತೀವಿ ನೋಡಿ 1-2 ನಿಮಿಷ, ಆ ರೀತಿ ಆಗ್ಬಿಡ್ತು. ಇದೊಂದು ಸಿಚುಯೇಷನಿಂದ ಹೊರಗಡೆ ಬರಬೇಕು ಅಂದರೆ ಅಟ್ಲೀಸ್ಟ್ ನಾನಾದರೂ ಪರವಾಗಿಲ್ಲ. ಬಟ್ ನಮ್ಮಮ್ಮ ಆಯ್ತಲ್ಲ, ಇದನ್ನೇ ಒಂದು ತಲೆ ಕೆಡಿಸ್ಕೊಂಡು ಹುಷಾರಿಲ್ಲದೆ ಆಲ್ಮೋಸ್ಟು ಹಾಸ್ಪಿಟಲ್ಗೆಲ್ಲ ಹೋಗಿ, ನಾನು ಹೆಂಗೋ ಅಟ್ಲೀಸ್ಟು ಈ ಮಕ್ಕಳು, ಈ ಮೊಬೈಲು, ಅದು ಇದು ಎಲ್ಲ ನೋಡಿಕೊಂಡು ಹೆಂಗೋ ಸ್ವಲ್ಪ ಮರ್ತ್ಕೊಬಿಡ್ತೀನಿ. ಬಟ್ ನಮ್ಮಮ್ಮ ಇದೆಯಲ್ಲ, ಇನ್ನು ಇದರಿಂದ ಇದನ್ನೆಲ್ಲ ಮರ್ತ್ಕೊಂಡು ನಾವು ಹೊರಗಡೆ ಬರಬೇಕಂದ್ರೆ ಇನ್ನೂ ಒಂದು 6 ತಿಂಗಳು, ವರ್ಷನೇ ಬೇಕಾಗುತ್ತೆ ಅನಿಸುತ್ತೆ. ಬಟ್ ಹೆಂಗೆ ಆಗ್ಬಿಡುತ್ತೆ ಅಂದರೆ ಹೇಳೋದಕ್ಕೆ ಆಗಲ್ಲ. ಆ ಥರ ಸಿಚುಯೇಷನ್ನು ಜನಗಳು ಹೆಂಗೆ ಮಾಡಿಬಿಡ್ತಾರೆ. ಅತಿಯಾಗಿ ನಾವು ಯಾರನ್ನ ನಂಬಿರ್ತೀವಿ ನೋಡಿ, ಗ್ಯಾರಂಟಿ ಅವರಿಂದ ಆಪತ್ತು ಕಾದಿರುತ್ತೆ ಅಂತಲೇ ಹೇಳ್ಬೋದು. ಹಂಗಾಗಿ ನಮ್ಮ ಲೈಫಲ್ಲಿ ಬರೀ ನಾವು, ನಮ್ಮ ಫ್ಯಾಮಿಲಿ, ನಮ್ಮ ಮನೆ ಅಷ್ಟನ್ನು ಬಿಟ್ಟರೆ ಇನ್ನು ಹೊರಗಡೆ ಯಾವುದು ಲೆಕ್ಕನೇ ಇಲ್ಲ ಅನ್ನೋ ಥರ ನಾವು ಬದುಕಬೇಕಷ್ಟೆ. ಆದರೂ ಜನಗಳು ಅದು ಹೆಂಗೆ ಮಾಡ್ತಾರಲ್ವ, ಇನ್ನೊಬ್ಬರು ಹೆಂಗಾರ ಸಾಯಲಿ, ನಾವು ಮಾತ್ರ ಚೆನ್ನಾಗಿರಬೇಕು, ನಮ್ಮ ಜೀವನ ಮಾತ್ರ ಚೆನ್ನಾಗಿ ಇರಬೇಕು, ನಮಗೆ ಮಾತ್ರ ದುಡ್ಡು ಬರಬೇಕು ಅನ್ನೋ ಥರ ಅದು ಯಾವ ರೀತಿ ಮಾಡ್ತಾರೆ ಅಂತಲೇ ಅರ್ಥ ಆಗಲ್ಲ ನನಗಂತೂ. ಬಟ್ ನಾನು ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾನು ಪ್ರಸನ್ನಗೂ ಕೂಡ ಈ ಒಂದು ಸ್ಟೋರಿನ ಶೇರ್ ಮಾಡ್ತಾಯಿದ್ದೆ. ಯಾವ ಟೈಮಲ್ಲಿ ಅಂದರೆ, ಹಿಂಗೆ ಒಬ್ಬ ಓನರ್ ಇದ್ದ, ಒಂದು ನಾಯಿನ ಸಾಕಿದ್ದ. ಅವತ್ತೊಂದು ದಿನ ಬಿರಿಯಾನಿ ಸಿಕ್ಕಿತ್ತು, ನಾಯಿಗೂ ಸ್ವಲ್ಪ ಹಾಕಿ ಅವನಿಗೂ ಸ್ವಲ್ಪ ಎತ್ತಿಟ್ಕೊಂಡಿದ್ದ ಅಂತ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಅವ್ರಿಗೆ ಗೊತ್ತಿತ್ತು ಈ ರೀತಿ ಆಗುತ್ತೆ, ಈ ಪ್ರಪಂಚ ಹಿಂಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳಿದ್ರು ಅಂದರೆ, ನೋಡ್ಕೋ, ಆ ನಾಯಿ ಬೇಕಿದ್ರೆ ಆ ನಾಯಿಗೆ ಹಾಕಿರೋ ಊಟನೂ ತಿನ್ಕೊಂಡು ಓನರ್ಗೆ ಹಾಕಿರೋ ಊಟನೂ ಕೂಡ ತಿನ್ಕೋಬಿಡುತ್ತೆ, ನೋಡ್ಕೋಬೇಕಾದ್ರೆ ನೀನು ಅಂತ ಹೇಳಿದ್ರು. ಬಟ್ ನಾನು ನಂಬಿರಲಿಲ್ಲ. ಯಾಕೆಂದರೆ ಓನರ್ ಅಷ್ಟೊಂದು ನಂಬಿಕೆನೇ ಇಟ್ಟಿದ್ದ ಆ ನಾಯಿ ಮೇಲೆ. ಆ ನಾಯಿ ಹೆಂಗೆ ಅದನ್ನು ತಿನ್ಕೊಂಡು ಅವನದು ಕೂಡ ತಿನ್ಕೊಬಿಡುತ್ತೆ ಅಂತ ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀನಿ. ಇಲ್ಲ ನಾಯಿ ಹೋಗಿ ಆ ಮನುಷ್ಯನಿಗೆ ಕಚ್ಚಲ್ಲ, ಗ್ಯಾರಂಟಿ ಕಚ್ಚಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಕೊನೆಗೆ ನೋಡ್ತಾ ಆ ನಾಯಿ ಆ ಮನುಷ್ಯನಿಗೆ ಕಚ್ಚೇ ಬಿಡ್ತು. ಸೊ ಹಿಂಗಾಯಿತು ಪ್ರಪಂಚ. ಸೊ ಇಷ್ಟಾಯಿತು. ಇದನ್ನು ತುಂಬ ಲೆಂತಿ ಮಾಡೋದಕ್ಕೂ ನನಗಿಷ್ಟ ಇಲ್ಲ, ಮತ್ತು ಇದ್ರ ಬಗ್ಗೆ ಮಾತಾಡೋಕ್ಕೂ ಯೋಚನೆ ಮಾಡೋದಕ್ಕೂ ಇಷ್ಟ ಇಲ್ಲ. ಮತ್ತು ಆ ಮನುಷ್ಯ ಆ ನಾಯಿಗೂ ಕೂಡ ಹೇಳಿದ್ದಾನೆ, ನೋಡೋಣ ಇವತ್ತು ನನ್ನ ಮನೇನ ಹಾಳು ಮಾಡಿಬಿಟ್ಟು ನೀನು ನಿನ್ನ ಮನೇನ ಹೆಂಗೆ ಉದ್ಧಾರ ಮಾಡ್ಕೊಳ್ತೀಯ ಅಂತ ಹೇಳ್ಬಿಟ್ಟು. ಸೊ ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈಗಿನ ಕಾಲದಲ್ಲಿ ಯಾರ ಶಾಪನೂ ಕೂಡ ಯಾರಿಗೂ ಕೂಡ ತಟ್ಟಲ್ಲ. ಬಟ್ ಅವ್ರು ಮಾಡಿರೋ ಕರ್ಮ ಮಾತ್ರ ಅವ್ರು ಅನುಭವಿಸ್ಲೇಬೇಕು.
ಮತ್ತು ನನಗೆ ಒಂದೊಂದು ಸರಿ ಅನಿಸುತ್ತೆ ಈ ಕರ್ಮ ಎಲ್ಲ ಅವ್ರು ಅನುಭವಿಸ್ತಾರೆ, ಯಾರು ಕೂಡ ಹಂಗೆ ಹೋಗಲ್ಲ ಅಂತ ಹೇಳಿದಾಗ ಒಂದೊಂದು ಸರಿ ನನಗೂ ಬೇಜಾರಾಗುತ್ತೆ. ಯಾವ ಕರ್ಮನಪ್ಪ, ಯಾವ ದೇವರು ಯಾರಿಗೂ ಏನೂ ಮಾಡಲ್ಲ, ಕೆಟ್ಟವ್ರಿಗೆ ಒಳ್ಳೆಯದನ್ನೇ ಮಾಡುತ್ತೆ, ಒಳ್ಳೆಯವ್ರಿಗೆ ಕೆಟ್ಟದನ್ನೇ ಮಾಡುತ್ತೆ ಅಂತಲೂ ಒಂದೊಂದು ಸರಿ ಅಂದ್ಕೊಳ್ತೀನಿ. ಬಟ್ ಇನ್ನೂ ಒಂದೊಂದು ಸರಿ ಏನನ್ಸುತ್ತೆ, ವೆಯ್ಟ್ ಮಾಡಿ ನೋಡೋಣ, ಕೆಟ್ಟವ್ರಿಗೆ ಅವ್ರು ಕೆಟ್ಟದ್ದು ಮಾಡಿದರೆ ಗ್ಯಾರಂಟಿ ಅವ್ರಿಗೆ ಇವತ್ತಲ್ಲ ನಾಳೆ ಅಲ್ಲ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಇನ್ನು 3 ವರ್ಷ ಯಾವಾಗಲೂ ಒಂದು ಸರಿ ಅವ್ರಿಗೂ ಕೆಟ್ಟದ್ದು ಆಗೇ ಆಗುತ್ತೆ ಒಳ್ಳೆಯವ್ರಿಗೆ ಮೋಸ ಮಾಡಿದ್ರೆ ಅಂತಲೂ ಒಂದೊಂದು ಸರಿ ನಂಬ್ತೀನಿ. ಸೊ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಬಟ್ ಇನ್ನೊಂದು ಏನಪ್ಪ ಅಂದರೆ, ಇವಾಗ ನಾವು ನೈಟ್ ಟೈಮು ಮಲ್ಕೊಳ್ಳೋದಕ್ಕೆ ಅಂತ ಹೋಗ್ತೀವಲ್ಲ ನೋಡಿ, ಯಾವಾಗ ನಾವು ಮಲ್ಕೊಂಡಾಗ ನಮ್ಮ ತಲೆಯಲ್ಲಿ ನಾವು ಯಾರಿಗೂ ಮೋಸ ಮಾಡಿಲ್ಲ, ನಾವು ಯಾರ ಅನ್ನನೂ ಕಿತ್ಕೊಂಡಿಲ್ಲ, ಯಾರ ನೆಮ್ಮದಿನೂ ಕೂಡ ನಾವು ಹಾಳು ಮಾಡಿಲ್ಲ ಅನ್ನೋದು ನಮ್ಮ ತಲೆಯಲ್ಲಿ ಇದ್ದು ನಾವು ನೆಮ್ಮದಿಯಾಗಿ ಮಲ್ಕೊಂಡ್ರೆ ಅದು ಒಂಥರ ಒಳ್ಳೆ ಜೀವನ. ಅದು ಬಿಟ್ಬಿಟ್ಟು ನಾವು ಇನ್ನೊಬ್ರನ್ನ ಗೋಳಾಡಿಸಿ ಅವ್ರನ್ನ ಹತ್ಸಿ ಕರೆಸಿ ಅವ್ರ ಜೀವನನ ಹಾಳು ಮಾಡಿ ಅವ್ರ ಒಳ್ಳೆತನನ ನಮ್ಮ ದುರುಪಯೋಗಕ್ಕೆ ಯೂಸ್ ಮಾಡಿಕೊಂಡು ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ರೆ ಅದು ಯಾರು ದೇವ್ರ ತಾನೇ ಮೆಚ್ತಾನ ಗೊತ್ತಿಲ್ಲ. ಆ ಥರ ಮಾಡಿದಾರಲ್ಲ ಜನಗಳು. ನೋಡೋಣ, ನಾನು ನೋಡ್ತೀನಿ, ಅವ್ರು ಇವತ್ತು ಚೆನ್ನಾಗಿರ್ತಾರೆ, ಇನ್ನು ಯಾವತ್ತೋ ಒಂದಿನ ಏನೋ ಒಂದು ನಡೆಯುತ್ತಲ್ಲ ನೋಡಿ, ಆವಾಗ ಬೇಕಾದರೆ ನಾನು ಏನಾದರೂ ಅದು ಯೂಟ್ಯೂಬ್ ಮಾಡ್ತಿದ್ದು ನಾನು ಹೀಗೆ ಇದ್ದರೆ ಚೆನ್ನಾಗಿದ್ರೆ ಬೇಕಾದ್ರೆ ಅದನ್ನು ಒಂದು ಸರಿ ನಿಮಗೆ ಶೇರ್ ಮಾಡ್ತೀನಿ. ಆವಾಗ ಒಂದು ಸರಿ ಈ ಥರ ಘಟನೆ ನಡೆದಿತ್ತು, ಇವಾಗ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ತನಕ ನಾನು ಕಾಯಲೇಬೇಕು, ನೋಡೋಣ ದೇವ್ರು ಯಾವ ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಮತ್ತು ನನಗೆ ಇನ್ನೊಂದು ಏನಪ್ಪ ಅನಿಸಿದ್ದು ಅಂದರೆ, ಇದನ್ನೆಲ್ಲ ನೋಡಿದ್ರೆ ಈಗಿನ ಕಾಲದಲ್ಲಿ ಯಾವ ಒಳ್ಳೆತನ, ಯಾವ ಧರ್ಮ ಯಾವುದೂ ಲೆಕ್ಕಕ್ಕಿಲ್ಲ. ನಮಗೆ ಜಾಸ್ತಿ ಒಳ್ಳೇದಾಗಬೇಕು ಅಂದರೆ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಲೇಬೇಕು, ಇನ್ನೊಬ್ರನ್ನ ತುಳಿಲೇಬೇಕು. ಇಲ್ಲಾಂದರೆ ನಾವು ಒಳ್ಳೆತನದಿಂದ ನೇರವಾಗಿ ಇದ್ಕೊಂಡು ಚೆನ್ನಾಗಿ ಲೈಫಲ್ಲಿ ಸೆಟಲ್ ಆಗ್ತೀವಿ, ಇಲ್ಲ ಅಲ್ಪ ಸ್ವಲ್ಪ ದುಡ್ಡು ಮಾಡ್ತೀವಿ, ಇಲ್ಲಾಂದರೆ ತುಂಬ ನೆಮ್ಮದಿಯಾಗಿರ್ತೀವಿ ಅಂದರೆ ಅದಾಗಲ್ಲ. ಬಟ್ ನಾನು ಹೇಳ್ತಿರೋದು ತಪ್ಪು ಗೊತ್ತು, ಈ ಥರ ಮಾಡಬಾರ್ದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಈ ಕಾಲದಲ್ಲಿ ಹಂಗೆ ಆಗಿಬಿಟ್ಟಿದೆ. ಇನ್ನೊಬ್ರನ್ನ ತುಳಿದೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಅನ್ನೋ ಥರ ಜನಗಳು ಪ್ರೂವ್ ಮಾಡ್ತಿದ್ದಾರೆ. ಏನು ಹೇಳಬೇಕು ಹೇಳಿ ಅಲ್ವಾ? ಅಯ್ಯಪ್ಪ. ಮತ್ತೆ ಇಷ್ಟೆಲ್ಲ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾರೆ ಗೊತ್ತಾ. ಇವರೆಲ್ಲ ಏನು ದೊಡ್ಡದಾಗಿ ಹಾಕೊಳ್ಳೋದು ಸ್ಟೇಟಸ್ಗಳು ನೋಡಬೇಕು ಗೈಸ್, ನೋಡಿ ನನಗಂತೂ ಸಾಕಾಗ್ಬಿಟ್ಟಿದೆ. ರಾಯರಿದ್ದಾರೆ, ಜೈ ಆಂಜನೇಯ, ಶಿವ, ಅಯ್ಯಪ್ಪ, ಸ್ಟೇಟಸ್ಗಳಲ್ಲಿ ನೋಡಿದ್ರೆ ಈ ರೀತಿ ಇದು ಮಾಡ್ತಿರ್ತಾರೆ, ಒಳ್ಳೆತನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಹಿಂದೆ ನೋಡಿದ್ರೆ ಈ ರೀತಿ ಇನ್ನೊಬ್ರು ಲೈಫ್ನ ಹಾಳು ಮಾಡಿಬಿಟ್ಟು ಚೆನ್ನಾಗಿರ್ತೀವಿ ನಾವು ಅಂತ ಇರ್ತಾರೆ. ಇಂಥ ಜನಗಳಿಗೆ ಏನು ಹೇಳಬೇಕು ನನಗಂತೂ ಗೊತ್ತಿಲ್ಲ. ಹೀಗೆ ಪ್ರತಿಯೊಂದನ್ನು ನಾನು ಹೇಳ್ಕೊತ ಹೋದರೆ ಇನ್ನು ನನ್ನ ಮೈಂಡು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗುತ್ತೆ, ಒಂಥರ ಬೇಜಾರು. ನಾನು ಎಷ್ಟು ನಳ್ತಾ ಇದ್ದೀನಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ, ಅದರಲ್ಲೂ ನನಗೆ ಮಾತ್ರ ಗೊತ್ತಿರುತ್ತೆ. ಇದನ್ನೆಲ್ಲ ನಾನು ಮರ್ತ್ಕೊಂಡು ಇನ್ನೂ ಒಂದು ಸ್ವಲ್ಪ ಮುಂದುವರಿಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ನನಗಂತೂ. ಮುಂದೆ ನಾನು ಯೂಟ್ಯೂಬ್ ವೀಡಿಯೋಸು ಮಾಡ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆಲ್ಮೋಸ್ಟ್ ಮಾಡೋದಕ್ಕೆ ಏನು ಮನಸ್ಸೇ ಇಲ್ಲ. ಈಗ ನಾವು ಈ ವಿಡಿಯೋಸ್ ಈ ಫೋಟೋಸ್ ಎಲ್ಲ ಮಾಡ್ತೀವಿ ಅಂದರೆ ನಾವೇ ಹಿಂಗಿರಬೇಕು, ನಾವು ಆರಾಮಾಗಿರಬೇಕು, ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರಬೇಕು, ಹಾಗೆ ನಮ್ಮ ಮನಸ್ಸು ಮೈಂಡು ಎರಡೂ ಕೂಡ ಫ್ರೀ ಆಗಿದ್ದರೆ ಮಾತ್ರ ನಾವು ಈ ಥರ ಈ ವಿಡಿಯೋಸು ಕ್ರಿಯೇಟಿವಿಟಿ ಅದು ಇದು ಆಳುಮುಳು ಅಂತ ಮಾಡೋದಕ್ಕಾಗೋದು. ಇಲ್ಲ ಅಂದರೆ ನಾವು ಏನು ಕೂಡ ಪ್ರೂವ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಗೊತ್ತಿಲ್ಲ ನನಗೆ. ಈಗ ಯೂಟ್ಯೂಬ್ಗೆ ವೀಡಿಯೋಸ್ ಮಾಡೋದಿರಲಿ, ನಾರ್ಮಲಾಗಿ ದಿನಗಳನ್ನ ಕಳೆಯೋದೇ ಕಷ್ಟ ಆಗೈತೆ. ಒಂಥರ ಊಟ ಮಾಡೋದಕ್ಕೆ ಕೂತ್ಕೊಂಡಾಗೆಲ್ಲ ಬರೀ ಅದೇ ಒಂದು ನೆನಪಾಗುತ್ತೆ. ಒಂಥರ ಬರೀ ಕಣ್ಣೀರು, ನೋವು, ಬೇಜಾರು, ಇದೆಲ್ಲ ಏನಕ್ಕಪ್ಪ ನನಗೇ ಆಗಬೇಕಿತ್ತು ಅನ್ನೋ ಥರ ಒಂಥರ ಬೇಜಾರು. ಈ ಥರ ಸಿಕ್ಕಾಬಟ್ಟೆ ಹೇಳೋಕ್ಕೆ ಆಗಲ್ಲ, ಆ ರೀತಿ ಆಗಿಬಿಟ್ಟಿದೆ ಸಿಚುವೇಶನು. ಬಟ್ ನಾನು ಪರವಾಗಿಲ್ಲ, ನನಗೆ ಇದೆಲ್ಲ ಆದರೂ ಪರವಾಗಿಲ್ಲ, ನಾನು ಕಂಟ್ರೋಲ್ ಮಾಡಿಕೊಂಡು ನನ್ನ ಮುಂದೆ ದಿನಗಳು ಕಳೀಲೇಬೇಕು. ಸುಮ್ಮನೆ ಹಿಂಗೆ ಕೂತ್ಕೊಂಡ್ರೆ ನಮ್ಮ ಲೈಫೇ ಹಾಳಾಗೋದು. ಅವರೇನು ಇನ್ನೊಬ್ರು ಲೈಫ್ನ ಹಾಳು ಮಾಡ್ಬಿಟ್ಟು ಇನ್ನೂ ಚೆನ್ನಾಗೇ ಇರ್ತಾರೆ. ಬಟ್ ನಾವು ತಾನೇ ಮೋಸ ಹೋಗಿರೋರು. ನಾವು ಹಿಂಗೆ ಕೊರಿಕೊಂತ ಕೂತ್ಕೊಂಡ್ರೆ ಇನ್ನೂ ಕುಗ್ಗೆ ಹೋಗ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಇದರಿಂದ ಹೊರಗಡೆ ಬಂದು ಇನ್ನೂ ಒಂದು ಸ್ವಲ್ಪ ಬೇರೆ ಏನಾದರೂ ಹೊಸದನ್ನು ಟ್ರೈ ಮಾಡೋದಕ್ಕೆ, ಹೊಸದನ್ನು ಏನಾದರೂ ಇದು ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಬಟ್ ಗೊತ್ತಿಲ್ಲ ಇನ್ನು ಎಷ್ಟು ದಿನ ತೊಗೊಳುತ್ತೆ ಅಂತ ಹೇಳಿಬಿಟ್ಟು. ಸೊ ಇಷ್ಟೇ ವಿಚಾರ. ಈ ಒಂದು ರೀಸನ್ನಿಂದ ನಾನು ವೀಡಿಯೋಸ್ ಮಾಡೋದಕ್ಕೆ ಮನಸ್ಸೇ ಇರಲಿಲ್ಲ. ಒಂಥರ ಸಿಕ್ಕಾಬಟ್ಟೆ ಅದು ನನಗೆ ಹೆಂಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಅದಕ್ಕೋಸ್ಕರ ನಾನು ಮಾಡಿರಲಿಲ್ಲ. ಬಟ್ ನೋಡೋಣ, ಮೋಸ ಮಾಡಿದವರು ಅದೆಷ್ಟು ದಿನ ಚೆನ್ನಾಗಿರ್ತಾರೆ, ಮತ್ತು ನನ್ನ ಜೀವನನ, ನನ್ನ ಲೈಫ್ನ ಹಾಳು ಮಾಡಿದವರು, ನಮ್ಮ ಮನೇನ ಹಾಳು ಮಾಡಿದವರು ಎಷ್ಟು ದಿನ ಚೆನ್ನಾಗಿರ್ತಾರೆ ನೋಡ್ತೀನಿ ಗಾಯ್ಸ್. ನನಗೆ ಇಷ್ಟೆಲ್ಲ ಮಾಡಿದ್ರೂ ಆ ರಾಯರಿದ್ದಾರೆ ಅಂತ ಹಾಕೋಬಿಟ್ರೆ ಗಾಯ್ಸ್ ಒಂದು ಹುಚ್ಚು ಕೋಪ ಬರುತ್ತೆ. ಅಷ್ಟಿಷ್ಟು ಬರೋಲ್ಲ. ಬಾಯಲ್ಲಿ ಮಾತಾಡೋದೆಲ್ಲ ದೇವ್ರಗಳ ಹೆಸರು ಒಳ್ಳೊಳ್ಳೆ ಇದು ಮಾತ್ರ, ಹಿಂದೆ ಮಾಡೋ ಕೆಲಸಗಳೆಲ್ಲ ಕಚಡ ಕೆಲಸಗಳು ಮಾಡ್ತಿರ್ತಾರೆ. ಇಷ್ಟೇ ಗೈಸ್, ಹೆಂಗಾರೋ ಮಾಡ್ಕೊಂಡು ಹಾಳಾಗಲಿ, ನೋಡೋಣ. ಇವಾಗ ನನ್ನ ಲೈಫ್ನ ನಾನು ನೋಡಲೇಬೇಕು.
ಸೊ ಇಷ್ಟೆಲ್ಲ ನಡೀತು ಅಲ್ವಾ, ನನಗೆ ಇದರಿಂದ ಎಲ್ಲ ತಲೆ ಕೆಟ್ಟೋಗಿ ಮೈಂಡೆಲ್ಲ ಸಿಕ್ಕಾಬಟ್ಟೆ ಒಂಥರ ಬೇಜಾರಾಗಿ ಇಲ್ಲಿ ಸ್ವಲ್ಪ ದಿನ ಕಾಲ ಕಳೆದೆ, ಮತ್ತು ಬೆಂಗಳೂರಿಗೂ ಸ್ವಲ್ಪ ದಿನ, ಅಲ್ಲೂ ಒಂದು ವಾರ 10-12 ದಿನ ಇದ್ದು ಬಂದೆ. ಅಲ್ಲೂ ಕೂಡ ಮೈಂಡು ಫ್ರೀ ಆಗಿರ್ತಿರ್ಲಿಲ್ಲ. ಮತ್ತು ನಾನು ಅಲ್ಲಿ ಬೆಂಗಳೂರಲ್ಲೆಲ್ಲ ಕೂತ್ಕೊಂಡು ಬೇಜಾರು ಮಾಡ್ಕೊಂಡು ಅಳ್ತಾ ಕೂರ್ತಿದ್ನಲ್ಲ ನೋಡಿ, ಅವಾಗೆಲ್ಲ ನಮ್ಮ ಸಿರಿ ಬಂದ್ಬಿಟ್ಟು ಯಾಕೆ ಅಮ್ಮ ಅಳ್ಬೇಡಿ, ಸುಮ್ಮನಿರಿ, ಮೋಸ ಮಾಡಿದ್ರು ಅಂತ ಅಳ್ತಿದ್ದೀರಾ ಅಂತೆಲ್ಲ ಬಂದು ಒಂಥರ ಅಷ್ಟು ಚಿಕ್ಕ ಮಗುಗೆ ಅಷ್ಟೆಲ್ಲ ಅರ್ಥ ಆಗುತ್ತೆ ಏನು ನಡೀತು ಏನಾಯಿತು ಅಂತ ಹೇಳ್ಬಿಟ್ಟು. ಬಟ್ ಆ ಮೋಸ ಮಾಡಿದವ್ರಿಗೆ, ಈ ಜನಗಳಿಗೆ ಏನೂ ಅರ್ಥ ಆಗಲ್ಲ ನೋಡಿ. ಎಲ್ಲ ದುಡ್ಡು, ಈ ಪ್ರಪಂಚನೇ ದುಡ್ಡು. ನನಗೂ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ. ಆ ಚಿಕ್ಕ ಮಗುಗೆ ಅರ್ಥ ಆಗೋದು, ಈ ಮೋಸ ಮಾಡಿದವ್ರಿಗೆ ಅರ್ಥ ಆಗಲ್ಲ. ಎಸ್ ಗೈಸ್, ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು.